ಖುದ್ದು ತನ್ನ ಚಿನ್ನದ ಅಂಗಡಿಗೆ ತಾನೇ ಕನ್ನ ಹಾಕಿದ್ದಂತ ಮಾಲೀಕ ಈಗ ಫೈನಲಿ ಅರೆಸ್ಟ್ ಆಗಿದ್ದಾನೆ. ಅದರಲ್ಲೂ ಕೂಡ ತಮ್ಮ ಒಂದು ಅಂಗಡಿಗೆ ಏನಕ್ಕೆ ಕನ್ನ ಹಾಕಿರಬಹುದು ಅನ್ನೋದಾದ್ರೆ ಇನ್ಶೂರೆನ್ಸ್ ಹಣದ ಆಸೆಗಾಗಿ ಈ ರೀತಿಯಾಗಿ ಮಾಡಿರ್ತಾನೆ. ಈಗ ಈತ ಅರೆಸ್ಟ್ ಆಗಿದ್ದಾನೆ. ತನ್ನ ಅಂಗಡಿಗೆ ಹಾಕಿದ್ದಂತ ಕನ್ನ ಮಾಲೀಕ ಖುದ್ದು ಈಗ ಅರೆಸ್ಟ್ ಆಗಿದ್ದಾನೆ. ಬೆಳಗಾವಿ ಖಡೆ ಬಜಾರ್ ಪೊಲೀಸರಿಂದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಸುಮಾರು 65.95 ಲಕ್ಷ ಮೌಲ್ಯದ ಕಳ್ಳತನ ಅಂತ ಹೇಳಿ ದೂರು ಕೂಡ ದಾಖಲಾಗಿತ್ತು. ಖುದ್ದು ದೂರು ಕೊಟ್ಟಿರ್ತಾನೆ ಆರೋಪಿ ಮಾಲೀಕ ಕೃಷ್ಣಾನಂದ ವೆರಣೇಕರ. ವಿಪಿ ವೆರಣೇಕರ ಅಂಡ್ ಸನ್ಸ್ ಚಿನ್ನದ ಅಂಗಡಿಯ ಮಾಲೀಕರಾಗಿರ್ತಾರೆ. ಬೆಳಗಾವಿ ರಾಮದೇವ ಗಲ್ಲಿಯಲ್ಲಿ ಇರುವಂತಹ ಚಿನ್ನದ ಅಂಗಡಿ, ತನ್ನದೇ ಅಂಗಡಿಯನ್ನ ಕಳ್ಳತನ ಆಗಿದೆ ಅಂತ ಹೇಳಿ ಆರಾಮಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ. ಕೃಷ್ಣಾನಂದ ದೂರು ಕೊಟ್ಟಿರುವಂಥದ್ದು. ದೂರು ದಾಖಲಿಸಿ ತನಿಖೆಗೆ ಮುಂದಾಗ್ತಾರೆ ಪೊಲೀಸರು. ಪೊಲೀಸರಿಗೂ ಕೂಡ ಒಂದು ರೀತಿಯಾಗಿ ಇದು ಶಾಕ್ ಆಗಿತ್ತು. ತನ್ನದೇ ಅಂಗಡಿಯಲ್ಲಿದ್ದಂತಹ ಚಿನ್ನಾಭರಣ, ನಗದು ಕದ್ದು ದೂರನ್ನು ಕೊಟ್ಟಿದ್ದಾನೆ ಖುದ್ದು ಮಾಲೀಕ. ಕದ್ದಿರುವಂತಹ ಹಣ, ಚಿನ್ನಾಭರಣವನ್ನ ತನ್ನದೇ ಸ್ಕೂಟಿ ಡಿಕ್ಕಿಯಲ್ಲಿ ಬಚ್ಚಿಟ್ಟಿದ್ದ. ಆರೋಪಿ ಕೃಷ್ಣಾನಂದ ಎಂಬಾತನಿಂದ ಬೈಕ್ ವಶಕ್ಕೆ ಪಡೆಯಲಾಗಿತ್ತು. 62 ಲಕ್ಷದ ಮೌಲ್ಯದ 519 ಗ್ರಾಂ ಚಿನ್ನಾಭರಣ, 31 ಗ್ರಾಂ ಬೆಳ್ಳಿ ಆಭರಣ, 65,95,000 ಮೌಲ್ಯದ ಸ್ವತ್ತು ಟೋಟಲ್ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು ಅರೆಸ್ಟ್ ಆದ ನಂತರ. ಈಗ ಇಷ್ಟೆಲ್ಲ ಅರೆಸ್ಟ್ ಆದ ನಂತರ ಆರೋಪಿಗಳ ಹತ್ರ ಕೆಲವೊಂದು ವಸ್ತುಗಳನ್ನು ಈಗ ಸೀಸ್ ಮಾಡಿರುವಂಥದ್ದು. ಕ್ಯಾಶ್ ಇರ್ಬೋದು ಅಥವಾ ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಇದೆಲ್ಲವೂ ಕೂಡ ಈಗ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಇನ್ಶೂರೆನ್ಸ್ಗೋಸ್ಕರ ಮಾಡಿರುವಂಥದ್ದು. ಹೇಗೆಲ್ಲ ತಲೆ ಓಡಿಸ್ತಾರೆ ನೋಡಿ ಜನ, ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಖುದ್ದು ತನ್ನ ಅಂಗಡಿಯಲ್ಲಿ ಏನೇ ಕಳ್ಳತನ ಮಾಡ್ತಾನೆ, ಅದಾದ ನಂತರ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂಥದ್ದು, ದೂರನ್ನ ಕೊಟ್ಟಿರುವಂಥದ್ದು, ಕಳ್ಳತನ ಆಗಿದೆ ಅಂತ ಹೇಳಿ. ಇನ್ಶೂರೆನ್ಸ್ ಹಣ ಬರುತ್ತೆ ಅನ್ನುವಂಥ ಆಸೆಗೋಸ್ಕರ ಈ ರೀತಿಯಾದಂಥ ಕೆಲಸ ಮಾಡಿದ್ದಾನೆ. ಆದರೆ ಈಗ ಈ ಆರೋಪಿ ಅರೆಸ್ಟ್ ಆಗಿದ್ದಾನೆ. ದೂರು ಕೊಟ್ಟರೆ ಪೊಲೀಸರು ತನಿಖೆಗೆ ಇಳಿತಾರೆ ಅನ್ನುವಂಥದ್ದು ಅಷ್ಟು ಕೂಡ ಕಾಮನ್ ಸೆನ್ಸ್ ಇರಲಿಲ್ವೇನೋ ಏನೋ ಗೊತ್ತಿಲ್ಲ ಅವನಿಗೆ. ಇಷ್ಟೆಲ್ಲ ಆದ್ರ ನಂತರವೂ ಕೂಡ ಪೊಲೀಸರು ತನಿಖೆ ಮಾಡೇ ಮಾಡ್ತಾರೆ, ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನೋಂಥದ್ದು ಗೊತ್ತಾಗಬೇಕು. ಈಗ ಅಂಥದ್ದೇ ಒಂದು ಘಟನೆಗೆ ಇದೇ ಒಂದು ಸ್ಟೋರಿ ಅಥವಾ ಇದೇ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಅಂದರೆ ಮೊದಲನೇದಾಗಿ ತನ್ನ ಅಂಗಡಿಯಲ್ಲಿ ಹೋಗಿ ಈತ ಕಳ್ಳತನ ಮಾಡ್ತಾನೆ. ಅದಾದ ನಂತರ ಖುದ್ದು ಪೊಲೀಸರು ಹೋಗಿ ಈ ಥರ ಕಳ್ಳತನ ಆಗಿದೆ ಅಂತೇಳಿ ದೂರನ್ನು ಕೊಡ್ತಾನೆ. ಅದಾದ ನಂತರ ತನಿಖೆಗೆ ಪೊಲೀಸರು ಇಳಿತಾರೆ. ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ನೋಡಿ. ಇನ್ಶೂರೆನ್ಸ್ ಹಣ ಬರುತ್ತೆ ಅನ್ನೋಂಥ ಆಸೆಗೋಸ್ಕರ ಈ ರೀತಿಯಾಗಿ ತನ್ನದೇ ಅಂಗಡಿಗೆ ಕನ್ನ ಹಾಕಿದ್ದಂತೆ. ಈಗ ಫೈನಲಿ ಬೆಳಗಾವಿ ಪೊಲೀಸರಿಂದ ಈತ ಅರೆಸ್ಟ್ ಆಗಿದ್ದಾನೆ ಆರೋಪಿ. ಈಗ ಏನೆಲ್ಲ ಚಿನ್ನಾಭರಣ, ಬೆಳ್ಳಿ ಎಲ್ಲವೂ ಸಿಕ್ಕಿದೆಯೋ ಪೊಲೀಸರು ಎಲ್ಲವೂ ಕೂಡ ಈಗ ಸೀಸ್ ಮಾಡಿಕೊಂಡಿದ್ದಾರೆ. ಇನ್ಶೂರೆನ್ಸ್ ಹಣದ ಆಸೆಗೋಸ್ಕರ ಮಾಡಿರುವಂಥ ಒಂದು ಕೃತ್ಯ ಇದು. ಬೆಳಗಾವಿ ಖಡೆ ಬಜಾರ್ ಪೊಲೀಸರು ಆರೋಪಿಯನ್ನ ಈಗ ಲಾಕ್ ಮಾಡಿದ್ದಾರೆ.